ಬೆಂಗಳೂರಿಗರೇ ಇಂದಿನಿಂದ ಹೊಸ ಶುಲ್ಕದ ಬರೆ, ಮರೆಯಬೇಡಿ ತ್ಯಾಜ್ಯ ಸಂಗ್ರಹಣೆಗೆ ಫೀಸ್. ಕಳೆದ ಕೆಲವೊಂದು ದಿನಗಳ ಹಿಂದೆ ಬಿಬಿಎಂಪಿಯು ತ್ಯಾಜ್ಯ ಸಂಗ್ರಹಣೆ ಹಾಗೆ ವಿಲೇವಾರಿ ಶುಲ್ಕವನ್ನ ತೆಗೆದುಕೊಳ್ಳಲಿದೆ. ಈ ನೀತಿ ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಏಪ್ರಿಲ್ ಕೂಡ ಬಂದಾಗಿದ್ದು ಬೆಂಗಳೂರು ನಗರ ನಿವಾಸಿಗಳ ಜೇಬಿಗೆ ಇನ್ಮುಂದೆ ಹೆಚ್ಚಿನ ಬರೆ ಬೀಳುವಂತ ಸಾಧ್ಯತೆ ಇದೆ. ಇಂದಿನಿಂದ ಎಲ್ಲ ಬೆಂಗಳೂರು ನಿವಾಸಿಗಳು ಘನತ್ಯಾಜ್ಯ ನಿರ್ವಹಣೆ ಬಳಕೆದಾರರ ಶುಲ್ಕವನ್ನ ಪಾವತಿಸಬೇಕಾಗುತ್ತೆ. ಹೌದು, ಈ ಯೋಜನೆಯು ಎಲ್ಲ ಆಸ್ತಿ ಮಾಲೀಕರಿಂದ ತ್ಯಾಜ್ಯ ನಿರ್ವಹಣೆಗೆ ಶ್ರೇಷ್ಠ ಕೊಡುಗೆಗಳನ್ನು ಸಂಗ್ರಹಿಸುವ ಉದ್ದೇಶವನ್ನು ಹೊಂದಿದೆ. ಆಸ್ತಿ ಹೊಂದಿರುವಂತಹ ಮಾಲೀಕರು ತಮ್ಮ ಆಸ್ತಿ ಗಾತ್ರಕ್ಕೆ ಅನುಗುಣವಾಗಿ ಶುಲ್ಕವನ್ನು ಇಲ್ಲಿ ಪಾವತಿಸಬೇಕಾಗುತ್ತೆ. ಅಂದರೆ ಇನ್ಮುಂದೆ ಬೆಂಗಳೂರಿನಲ್ಲಿ 600 ಚದರ ಅಡಿ ಇರುವವರೆಗೆ ಹೊಸ ಆಸ್ತಿ ಹೊಂದಿರುವ ಮಾಲೀಕರು 10 ತಿಂಗಳ ಶುಲ್ಕವನ್ನು ಪಾವತಿಸುವವರು, ಹಾಗೆ 4000 ಚದರ ಅಡಿಗಿಂತ ಹೆಚ್ಚಿನ ಆಸ್ತಿಗಳಿಗೆ 400 ರೂಪಾಯಿಯನ್ನು ವಿಧಿಸಲಾಗುತ್ತೆ. ನಗರಾಭಿವೃದ್ಧಿ ಇಲಾಖೆಯು ಈ ಬಳಕೆದಾರ ಶುಲ್ಕವನ್ನು ಬೆಂಗಳೂರಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವರದಿಯನ್ನ ಸಲ್ಲಿಸುವ ಮೂಲಕ ಅನುಮೋದನೆಯನ್ನ ನೀಡಿದೆ. ಆದರೆ ಬಿಎಸ್ಡಬ್ಲ್ಯೂಎಂಎಲ್ ಈಗಾಗಲೇ ಘನತ್ಯಾಜ್ಯ ನಿರ್ವಹಣಾ ಸೆಸ್ ಹೆಸರಿನಲ್ಲಿ ತೆರಿಗೆಯನ್ನ ಸಂಗ್ರಹಿಸ್ತಾ ಇರೋದ್ರಿಂದ ಈ ಹೊಸ ಬಳಕೆದಾರ ಶುಲ್ಕ ಅವಶ್ಯಕತೆ ಇಲ್ಲ ಅಂತ ಹಲವರು ಅಸಮ್ಮತಿಯನ್ನ ನೀಡಿದ್ದಾರೆ. ಈ ಹೊಸ ನೀತಿಯ ಪ್ರಕಾರ ಅಪಾರ್ಟ್ಮೆಂಟ್ ಸಂಕೀರ್ಣಗಳು ಅಥವಾ ದೊಡ್ಡ ವಾಣಿಜ್ಯ ಸಂಸ್ಥೆಗಳು ತ್ಯಾಜ್ಯ ಸಂಸ್ಕರಣೆಗೆಂದೇ ಅದರದೇ ಆದ ಯಾವುದೇ ನೋಂದಾಯಿತ ಏಜೆನ್ಸಿಯನ್ನ ಹೊಂದಿಲ್ಲ. ತಮ್ಮದೇ ಆದ ನೋಂದಾಯಿತ ಏಜೆನ್ಸಿಯನ್ನ ಹೊಂದಿಲ್ಲದಿದ್ದರೆ ತ್ಯಾಜ್ಯ ನಿರ್ವಹಣೆಗೆ ಪ್ರತಿ ಕಿಲೋಗ್ರಾಂ 12 ರೂಪಾಯಿಯನ್ನ ವಿಧಿಸಲಾಗುತ್ತೆ. ಇದು ದೊಡ್ಡ ವಾಣಿಜ್ಯ ಸಂಸ್ಥೆಗಳ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆಯನ್ನ ತರಲಿಕ್ಕಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.